ನಾಮಕ್ಕೆ ಮಹಿಮೆಯಾಗಲಿ. ಪ್ರೇಕ್ಷಕ ಮಿತ್ರರೆಲ್ಲರಿಗೂ ಕರ್ತನಾದ ಯೇಸುವಿನ ನಾಮದಲ್ಲಿ ವಂದನೆಗಳು. ಸತ್ಯವೇದ ಶಾಲೆ ಎಂಬ ಈ ಕಾರ್ಯಕ್ರಮದ ಮೂಲಕ ನಾವು ನಿರಂತರವಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತಾ ಇದ್ದೇವೆ. ಕಳೆದ ತರಗತಿಯಲ್ಲಿ ಕಲಿತ ದೇವರ ವಾಕ್ಯವನ್ನು ಮುಂದುವರಿಸಿ ಇವತ್ತು ನಾವು ಪ್ರಕಟಣೆ ಪುಸ್ತಕದ 10ನೇ ಅಧ್ಯಾಯವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಬಹಳ ಪ್ರಾರ್ಥನೆ ಹಾಗೂ ಬಾಯಕಿಯೊಡನೆ ದೇವರ ಸನ್ನಿಧಾನಕ್ಕೆ ನಮಗೆ ಬರೋಣ. ಪ್ರಕಟಣೆ ಪುಸ್ತಕ 10ನೇ ಅಧ್ಯಾಯವನ್ನು ನಮಗೆ ತೆಗೆಯೋಣ. ಪ್ರಕಟಣೆ ಪುಸ್ತಕದ 10ನೇ ಅಧ್ಯಾಯ ಒಂದು ಮಧ್ಯಂತರ ಸಂಗತಿಗಳನ್ನು ವಿವರಿಸಿದ ಒಂದು ಅಧ್ಯಾಯ. ಅಂದರೆ ಹೇಗೆ 6ನೇ ಮತ್ತು 7ನೇಯ ಮುದ್ರೆಯನ್ನು ಒಡೆದಾಗ ಅದರ ಮಧ್ಯದಲ್ಲಿ ಒಂದು ಇಂಟರ್ಲೂಡ್ ಇತ್ತು, ಒಂದು ಮಧ್ಯಂತರ ಕಾಲವಿತ್ತು. ಅದೇ ರೀತಿ 6ನೇ ಮತ್ತು 7ನೇ ತುತ್ತೂರಿಯನ್ನು ಊದುವುದರ ಮಧ್ಯೆ ಒಂದು ಮಧ್ಯಂತರ ಕಾಲ ಇರುವುದಾಗಿ ನಾವು ನೋಡುತ್ತೇವೆ. ಆದ್ದರಿಂದ ಪ್ರಕಟಣೆ ಪುಸ್ತಕದ 7ನೇ ಅಧ್ಯಾಯ ಮತ್ತು 10ನೇ ಅಧ್ಯಾಯ ಎರಡು ಕಾಲಗಳ ಮಧ್ಯ ಇರತಕ್ಕಂಥ ಸಂಗತಿಗಳನ್ನು ವಿವರಿಸುವಂಥ ಎರಡು ಅಧ್ಯಾಯವಾಗಿದೆ. 10ನೇ ಅಧ್ಯಾಯ ಅಷ್ಟೊಂದು ಪ್ರಾಧಾನ್ಯತೆ ಇಲ್ಲದ, ನಮ್ಮ ವಿಷಯಕ್ಕೆ ಅಲ್ಪ ವ್ಯತ್ಯಾಸ ಇರತಕ್ಕಂಥ ಸಂಗತಿಗಳನ್ನು ಒಳಗೊಂಡಂಥ ಒಂದು ಅಧ್ಯಾಯವಾಗಿದೆ. 10ನೇ ಅಧ್ಯಾಯ 3 ಪ್ರಧಾನ ಸಂಗತಿ ಒಳಗೊಂಡಿದೆ. 1ನೇ ವಾಕ್ಯದಿಂದ 4ನೇ ವಾಕ್ಯದ ತನಕ ಒಬ್ಬ ದೂತನು ಅಲ್ಲಿ ಪ್ರತ್ಯಕ್ಷಗೊಳ್ಳುತ್ತಾ ಇದ್ದಾನೆ. ದ ಅಪಿಯರೆನ್ಸ್ ಆಫ್ ದ ಏಂಜಲ್, ಒಂದು ದೂತನು ಅಲ್ಲಿ ಪ್ರತ್ಯಕ್ಷವಾಗುತ್ತಿದ್ದಾನೆ. 2ನೆಯ ಸಂಗತಿ 5ನೇ ವಾಕ್ಯದಿಂದ 7ನೇ ವಾಕ್ಯದ ತನಕ ದ ಅನೌನ್ಸ್ಮೆಂಟ್ ಆಫ್ ದ ಏಂಜಲ್, ದೂತನು ಮಾತನಾಡುವ ಸಂಗತಿಗಳು ಅಥವಾ ದೂತನು ಪ್ರಕಟಿಸುವ ಸಂಗತಿಗಳು. 3ನೇದಾಗಿ ದ ಅಪ್ರೋಪ್ರಿಯೇಷನ್ ಆಫ್ ದ ಬುಕ್, ಅದರ 8ನೇ ವಚನದಿಂದ 11ನೇ ವಾಕ್ಯದ ತನಕ ದೂತನ ಕೈಯಲ್ಲಿರುವ ಪುಸ್ತಕದ ಕುರಿತಾದ ವಿವರಣೆ. ಅಥವಾ ನಮಗೆ ಅದನ್ನು ಇನ್ನೂ ಸರಳವಾಗಿ ಹೇಳುವುದಾದರೆ ದ ವಿಷನ್ ಜಾನ್ ಸಾ, ಯೋಹಾನು ಕಂಡ ದರ್ಶನ 1ರಿಂದ 4ನೇ ವಾಕ್ಯ ತನಕ. ದ ವಾಯ್ಸ್ ಜಾನ್ ಹರ್ಡ್ 1ರಿಂದ 4ರಿಂದ 7ನೇ ವಾಕ್ಯ ತನಕ ಯೋಹಾನು ಕೇಳಿದ ಶಬ್ದ. ದ ವಾಲ್ಯೂಮ್ ಜಾನ್ ಟುಕ್ 8ರಿಂದ 11ನೇ ವಾಕ್ಯ ಯೋಹಾನು ಹೊಂದಿಕೊಂಡ ಪುಸ್ತಕ. ಈ ರೀತಿ 3 ಭಾಗಗಳಾಗಿ ಸರಳವಾಗಿ ನಮಗೆ ಈ ಅಧ್ಯಾಯವನ್ನು ಕಲಿಯುವುದಕ್ಕಾಗಿ ಸಾಧ್ಯ. 6ನೇಯ ಮತ್ತು 7ನೇಯ ತುತ್ತೂರಿಯನ್ನು ಊದುವುದರ ಮಧ್ಯದಲ್ಲಿ ಇರತಕ್ಕಂಥ ಒಂದು ಮಧ್ಯಂತರ ಕಾಲ ಮತ್ತು ಕೆಲವೊಂದು ಸಂಗತಿಗಳಾಗಿದೆ ಈ 10ನೇ ಅಧ್ಯಾಯದಲ್ಲಿ ಇರುವಂಥದ್ದು. ಒಂದು ವೇಳೆ ಈ ರೀತಿ ಒಂದು ಮಧ್ಯಂತರ ಕಾಲ ಇಲ್ಲಿ ಕೊಡಲ್ಪಟ್ಟಿರುವುದು, ಈಗಾಗಲೇ ನಾವು ಪ್ರಕಟಣೆ ಪುಸ್ತಕದ ಭಯಾನಕರವಾದ ಸಂಗತಿಗಳನ್ನು ಅಧ್ಯಯನ ಮಾಡುತ್ತಿರುವುದರಿಂದ ಈ ಸಂಗತಿಯಿಂದ ನಮ್ಮ ನೋಟವನ್ನು ಬೇರೆ ಕಡೆಗೆ ತಿರುಗಿಸಿ ಅಲ್ಪ ವಿಶ್ರಾಂತಿ ನಮ್ಮ ಮನಸ್ಸಿಗೆ, ಓದುವರ ಮನಸ್ಸಿಗೆ ಉಂಟಾಗಲಿ ಎಂಬ ಉದ್ದೇಶದೊಡನೆ ಆಗಿರಬೇಕು. ಒಂದು ವೇಳೆ ಈ ಇಂಟರ್ಲೂಡ್, ಈ ಮಧ್ಯಂತರ ಕಾಲ ಉಂಟಾಗಿರುವಂಥದ್ದು. ಸೈತಾನನು, ಪಾಪವು ಬಹಳ ಕಾರ್ಯ ಮಾಡುತ್ತಿದೆ. ಅವುಗಳ ಮಧ್ಯದಲ್ಲಿ ಅವುಗಳನ್ನು ನಿಯಂತ್ರಿಸುವ ಒಬ್ಬ ದೇವರಿದ್ದಾನೆ ಎಂಬ ಸತ್ಯವನ್ನು ನಮಗೆ ನೆನಪಿಸುವುದಕ್ಕೋಸ್ಕರ ಈ ಅಧ್ಯಾಯವು ಬರೆಯಲ್ಪಟ್ಟಿದೆ. ನ್ಯಾಯ ತೀರ್ಪು, ದೈವಿಕ ಶಿಕ್ಷೆ, ಮಹಾಸಂಕಟ ಕಾಲದ ಘೋರ ಕಠಿಣವಾದ ಅನುಭವಗಳು, ಇವುಗಳನ್ನು ಮರೆತು ಕೇವಲ ಯಜ್ಞದ ಕುರಿಯಾದ ಯೇಸು ಕ್ರಿಸ್ತನನ್ನು ಧ್ಯಾನಿಸುವುದಕ್ಕೋಸ್ಕರ ಈ 10ನೇ ಅಧ್ಯಾಯವನ್ನು ಬೇರ್ಪಡಿಸಿರುವುದಾಗಿ ನಮಗೆ ಕಾಣುವುದಕ್ಕಾಗಿ ಸಾಧ್ಯ. ನ್ಯಾಯ ತೀರ್ಪು, ಶಿಕ್ಷೆಯ ಕಠಿಣತೆ, ಮಹಾಸಂಕಟದ ಘೋರತೆ, ಇವುಗಳ ಮಧ್ಯೆ ನಾವು ಯೇಸು ಕ್ರಿಸ್ತನನ್ನು ಮರೆಯಬಾರದು. ಏನೇ ಕಲಿತರೂ, ಏನೇ ಅವಲೋಕನ ಮಾಡಿದರೂ ಸ್ವಾಮಿ ನಮ್ಮ ಸಂಗಡ ಇರಬೇಕು. ಈಗಾಗಲೇ ನಾವು ಅನೇಕ ಭಯಾನಕರವಾದ ಘಟನೆಗಳನ್ನು ಕಲಿಯುತ್ತಾ ಸ್ವಾಮಿಯನ್ನು ಮರೆಯುವುದಕ್ಕೆ ಸಾಧ್ಯತೆ ಇದೆ. ಇಂದಿನ ಲೋಕ ಕರ್ತನನ್ನು ಮರೆತು ಬಿಟ್ಟು ಎಲ್ಲ ಸಂಗತಿಯನ್ನು ಮಾಡುತ್ತಾ ಇದೆ. ಆದರೆ ಯೇಸು ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಆತನು ಬಯಸುವ ಆತನಾಗಿದ್ದಾನೆ. ಈಗ ಮಹಾಸಂಕಟ ಕಾಲದ ಮಧ್ಯಭಾಗದಲ್ಲಿ ನಾವಿದ್ದೇವೆ. ಈ ಸಮಯದಲ್ಲೂ ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಇರಬೇಕೆಂಬುದಾಗಿ ಬಯಸುತ್ತಾನೆ. ಅದಕ್ಕೋಸ್ಕರವಾಗಿರಬೇಕು 10ನೇ ಅಧ್ಯಾಯದಲ್ಲಿ ತನ್ನ ಕುರಿತಾದಂತಹ ಒಂದು ಚಿತ್ರಣವನ್ನು ನಮಗೆ ಕಾಣುವಂಥದ್ದು. ಈಗ ನಮಗೆ ಅದರ ಪ್ರಾರಂಭದ ಭಾಗವನ್ನು ಕಲಿಯೋಣ. 1ರಿಂದ 4ನೇ ವಾಕ್ಯದ ತನಕ. ತರುವಾಯ ಬಲಿಷ್ಠನಾದ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಮೇಘವನ್ನು ಧರಿಸಿಕೊಂಡಿದ್ದನು. ಅವನ ತಲೆಯ ಮೇಲೆ ಮುಗಿಲು ಬಿಲ್ಲು ಇತ್ತು. ಅವನ ಮುಖವು ಸೂರ್ಯನೋಪಾದಿಯಲ್ಲಿತ್ತು. ಅವನ ಪಾದಗಳು ಬೆಂಕಿಯ ಕಂಬಗಳಂತಿದ್ದವು. ಅವನ ಕೈಯಲ್ಲಿ ಚಿನ್ನದ ಒಂದು ಚಿಕ್ಕ ಸುರುಳಿ ಇತ್ತು. ಅವನು ಬಲಗಾಲನ್ನು ಸಮುದ್ರದ ಮೇಲೂ ಎಡಗಾಲನ್ನು ಭೂಮಿಯ ಮೇಲೂ ಇಟ್ಟು
ಸಿಂಹವು ಗರ್ಜಿಸುವ ಪ್ರಕಾರ ಮಹಾಶಬ್ದದಿಂದ ಕೂಗಿದನು. ಕೂಗಿದಾಗ 7 ಗುಡುಗುಗಳು ಒಂದೊಂದಾಗಿ ಧ್ವನಿ ಕೊಟ್ಟವು. ಆ 7 ಗುಡುಗುಗಳು ನುಡಿದಾಗ ನಾನು ಬರೆಯಬೇಕೆಂದಿದ್ದನು. ಆದರೆ ಆ 7 ಗುಡುಗುಗಳು ನುಡಿದದ್ದನ್ನು ನೀನು ಬರೆಯದೆ ಗುಪ್ತವಾಗಿಡು ಎಂದು ಹೇಳುವ ಆಕಾಶವಾಣಿಯನ್ನು ಕೇಳಿದನು. ನಮ್ಮ ಕಲಿಕೆಯ ಆಧಾರದ ಪ್ರಕಾರ ಯೋಹಾನು ಕಂಡಂತಹ ಒಂದು ದರ್ಶನ, ದ ವಿಷನ್ ಜಾನ್ ಸಾ, ಅದು ಒಬ್ಬ ದೂತನು ಪ್ರತ್ಯಕ್ಷವಾಗುವ ಒಂದು ದರ್ಶನವನ್ನು ಯೋಹಾನು ಕಾಣ್ತಾ ಇದ್ದಾನೆ. ಈ ದೂತನ ಕುರಿತು ಬಲಿಷ್ಠನಾದ ಮತ್ತೊಬ್ಬ ದೂತನು, ಅಂದರೆ ಈ ತನಕ ಯೋಹಾನು ಕಾಣದ ಒಬ್ಬ ದೂತ, ಆದ್ದರಿಂದಲೇ ಬಲಿಷ್ಠನಾದ ಮತ್ತೊಬ್ಬ ದೂತನು ಎಂಬುದಾಗಿ ಪರಾಮರ್ಶಿಸಿರುವುದು. ಕೆಲವರು ಇದು ಪ್ರಧಾನ ದೂತನಾದ ಗಬ್ರಿಯೇಲ್, ಇನ್ನು ಕೆಲವರು ಇದು ಪ್ರಧಾನ ದೂತನಾದ ಮೀಕಾಯೇಲ್ ಎಂಬುದಾಗಿ ಎಲ್ಲ ವ್ಯಾಖ್ಯಾನಿಸುವುದನ್ನು ನಾವು ನೋಡುತ್ತೇವೆ. ಆದರೆ ನನ್ನ ಅನಿಸಿಕೆ ಪ್ರಕಾರ ಇಲ್ಲಿ ವಿವರಿಸಲ್ಪಟ್ಟ ಈ ದೂತನ ಪ್ರತ್ಯೇಕತೆಗಳನ್ನು, ವೈಶಿಷ್ಟ್ಯತೆಗಳನ್ನು ನೋಡಿದರೆ ಒಂದು ಸಾಮಾನ್ಯ ದೂತನಿಗಿಂತ ವಿಭಿನ್ನವಾಗಿ ಇದು ಕಾಣುತ್ತಾ ಇದೆ. ಹಳೆ ಒಡಂಬಡಿಕೆಯನ್ನು ಕಲಿಯುವಾಗ ಅನೇಕ ಕಡೆಗಳಲ್ಲಿ ಯೇಸು ಕ್ರಿಸ್ತನು ಹಳೆ ಒಡಂಬಡಿಕೆಯಲ್ಲಿ ಪ್ರತ್ಯಕ್ಷನಾಗಿರುವುದನ್ನು ನಾವು ಕಾಣುತ್ತೇವೆ. ಅದಕ್ಕೆ ಗ್ರೀಕ್ ಭಾಷೆಯಲ್ಲಿ ಥೆಯೋಫನಿಸ್ ಅಥವಾ ಕ್ರಿಸ್ಟೋಫನಿಸ್ ಎಂಬುದಾಗಿ ಕರೆಯುತ್ತಾರೆ. ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಕ್ರಿಸ್ತನ ಪ್ರತ್ಯಕ್ಷತೆಗಳು. ಅಬ್ರಹಾಮನ ಗುಡಾರದ ಬಳಿಯಲ್ಲಿ ಬಂದ ಆ ದೂತರಲ್ಲಿ ಒಬ್ಬನು ಕ್ರಿಸ್ತನಾಗಿದ್ದನು ಎಂಬುದಾಗಿ ವೇದ ಪಂಡಿತರು ಹೇಳುತ್ತಾರೆ. ಸಂಸೋನನ ತಂದೆ ತಾಯಿಯ ಬಳಿ ಪ್ರತ್ಯಕ್ಷಗೊಂಡ ಆ ದೂತನು ಯೇಸು ಕ್ರಿಸ್ತನಾಗಿದ್ದನು ಎಂಬುದಾಗಿ ವೇದ ಪಂಡಿತರು ಅಭಿಪ್ರಾಯಪಡುತ್ತಾರೆ. ಯೆಹೋವನಿಗೆ ಯೆರಿಕೋವಿನ ಯುದ್ಧದ ಮುಂಚೆ ಬಿಚ್ಚುಕತ್ತಿಯನ್ನು ಹಿಡಿದಂತಹ ಆ ಸೈನ್ಯದ ಅಧಿಪತಿ ಯೇಸು ಕ್ರಿಸ್ತನು ಎಂಬುದಾಗಿ ವ್ಯಾಖ್ಯಾನಿಸುವರಿದ್ದಾರೆ. ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬಂತಹ 3 ಯಹೂದ ಬಾಲಕರಿಗೆ ಬೆಂಕಿಯಲ್ಲಿ 4ನೇಯವನಾಗಿ ಕಾಣಿಸಿಕೊಂಡವನು ಯೇಸು ಕ್ರಿಸ್ತನು ಎಂಬುದಾಗಿ ವೇದ ಪಂಡಿತರು ಹೇಳುತ್ತಾರೆ. ದಾನಿಯೇಲನಿಗೆ ಸಿಂಹದ ಗುಹೆಯಲ್ಲಿ ಇಳಿದು ಬಂದವನು ದೇವರು ಅಥವಾ ಯೇಸು ಕ್ರಿಸ್ತನು ಎಂಬುದಾಗಿ ವ್ಯಾಖ್ಯಾನಿಸುತ್ತಾರೆ. ಆ ರೀತಿಯಾಗಿ ಯೇಸು ಕ್ರಿಸ್ತನ ಒಂದು ಚಿತ್ರಣವಾಗಿದೆ ಇದು ಎಂದು ನಮಗೆ ಯೋಚಿಸುವುದಕ್ಕಾಗಿ ಅಥವಾ ಕಲಿಯುವುದಕ್ಕಾಗಿ ಸಾಧ್ಯ. 1ನೇ ವಾಕ್ಯ, ಅವನು ಮೇಘವನ್ನು ಧರಿಸಿಕೊಂಡಿದ್ದನು, ಅವನ ತಲೆಯ ಮೇಲೆ ಮುಗಿಲು ಬಿಲ್ಲು ಇತ್ತು, ಅವನ ಮುಖವು ಸೂರ್ಯನ ಉಪಾದಿಯಲ್ಲಿತ್ತು, ಅವನ ಪಾದಗಳು ಬೆಂಕಿಯ ಕಂಬಗಳಂತಿದ್ದವು. ಈತನು ಪರಲೋಕದಿಂದ ಇಳಿದು ಬರುತ್ತಿರುವುದನ್ನು ಯೋಹಾನು ಕಾಣ್ತಾ ಇದ್ದಾನೆ. ಹಿಸ್ ಡ್ವೆಲ್ಲಿಂಗ್ ಪ್ಲೇಸ್, ಅವನ ವಾಸಸ್ಥಳ ಪರಲೋಕ ರಾಜ್ಯವಾಗಿದೆ. ಹಿ ಈಸ್ ಫ್ರಮ್ ಹೆವೆನ್, ಸ್ವರ್ಗದಿಂದ ಬಂದ ಆತನು. ಯೇಸು ಕ್ರಿಸ್ತನ ಕುರಿತಾಗಿ ನಾವು ಓದುತ್ತೇವೆ, ಆತನು ಪರಲೋಕದಿಂದ ಭೂಮಿಗೆ ಇಳಿದು ಬಂದಾತನಾಗಿದ್ದಾನೆ. ಯೋಹಾನ ಸುವಾರ್ತೆ 3:13, ಇಬ್ರಿಯ ಪತ್ರಿಕೆ 1:3, ಇಬ್ರಿಯ ಪತ್ರಿಕೆ 10-12 ವಾಕ್ಯಗಳನ್ನು ಕಲಿಯುವಾಗ ಯೇಸು ಸ್ವಾಮಿ ಪರಲೋಕದಿಂದ ಇಳಿದು ಬಂದವನಾಗಿದ್ದಾನೆ. ಆತನು ಮೇಘವನ್ನು ಧರಿಸಿಕೊಂಡಿದ್ದಾನೆ. ಕ್ಲೋತ್ ವಿತ್ ಎ ಕ್ಲೌಡ್. ಕ್ಲೌಡ್ ಅಥವಾ ಮೇಘವು ದೈವತ್ವದ ಒಂದು ವಸ್ತ್ರವಾಗಿದೆ. ಎ ಗಾರ್ಮೆಂಟ್ಸ್ ಆಫ್ ಡೈಟಿ, ದೈವತ್ವದ ವಸ್ತ್ರ ಮೇಘ ಎಂಬುವಂಥದ್ದು. 104ನೇ ಕೀರ್ತನೆ 3ನೇ ವಚನದಲ್ಲಿ ಯೆಹೋವನು ಮೇಘವನ್ನು ಧರಿಸಿಕೊಂಡಿದ್ದಾನೆ ಎಂಬ ಸಂಗತಿಯನ್ನು 104ನೇ ಕೀರ್ತನೆ ಅದರ 3ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ. ಜಲರಾಶಿಗಳ ಮೇಲೆ ಉಪ್ಪರಿಗೆಯನ್ನು ಕಟ್ಟಿಕೊಂಡಿದ್ದಿ, ಮೋಡಗಳನ್ನು ವಾಹನವಾಗಿ ಮಾಡಿಕೊಂಡಿದ್ದಿ. ಮೋಡಗಳನ್ನು ಅಥವಾ ಮೇಘವನ್ನು ವಾಹನವಾಗಿ ಮಾಡಿಕೊಂಡಿದ್ದಿ. ಕ್ಲೌಡ್ ಇಸ್ ಗಾರ್ಮೆಂಟ್ ಆಫ್ ಡೈಟಿ. ಮೇಘ ಇಸ್ರಾಯೇಲರಿಗೆ ಸಂಬಂಧಪಟ್ಟಂತೆ ಬಹಳ ಹತ್ತಿರದ ಸಂಬಂಧ ಇರತಕ್ಕಂಥ ಒಂದು ವಸ್ತು. ಇಸ್ರಾಯೇಲರು 40 ವರ್ಷ ಮರುಭೂಮಿಯಲ್ಲಿ ಪ್ರಯಾಣ ಮಾಡಿದಾಗ ಹಗಲು ಅವರಿಗೆ ಮೇಘಸ್ತಂಭವಾಗಿ ದೇವರು ಅವರ ಜೊತೆಯಲ್ಲಿ ಇದ್ದದ್ದಾಗಿ ನಾವು ನೋಡುತ್ತೇವೆ. ಸೀನಾಯಿ ಪರ್ವತದಲ್ಲಿ ಯೆಹೋವನಾದ ದೇವರು ಪ್ರತ್ಯಕ್ಷಗೊಂಡಾಗ ಮೇಘದಲ್ಲಿ ಆತನು ಪ್ರತ್ಯಕ್ಷಗೊಂಡನು ಎಂಬುದಾಗಿ ನಾವು ಓದುತ್ತೇವೆ. ಯೇಸು ಕ್ರಿಸ್ತನು ಪರಲೋಕಕ್ಕೆ ಏರಿಸಲ್ಪಟ್ಟಾಗ ಆತನು ಮೇಘದಲ್ಲಿ ಕಾಣಿಸಿಕೊಂಡನು ಎಂಬುದಾಗಿ ನಾವು ಓದುತ್ತೇವೆ. ಯೇಸು ಕ್ರಿಸ್ತನು ತಿರುಗಿ ಬರುವಾಗ ಆತನು ಮೇಘಗಳೊಡನೆ ಬರುತ್ತಾನೆ ಎಂಬುದಾಗಿ ನಾವು ಓದುತ್ತೇವೆ. ಆದ್ದರಿಂದ ಇಲ್ಲಿ ಕಾಣುವ ಮೇಘವನ್ನು ಧರಿಸಿಕೊಂಡಿರುವ ಈ ದೂತನು ಯೇಸು ಕ್ರಿಸ್ತನೇ ಆಗಿರಬಹುದು ಎಂದು ನಮಗೆ ಅಂದಾಜಿಸಬಹುದು. ಇನ್ನು 3ನೇದಾಗಿ ರೈನ್ಬೋ ಅಪೋನ್ ಹಿಸ್ ಹೆಡ್.
ಆತನ ತಲೆಯ ಮೇಲೆ ಮುಗಿಲು ಬಿಲ್ಲಿತ್ತು ಎಂದು ನಾವು ಓದುತ್ತೇವೆ. ಮುಗಿಲು ಬಿಲ್ಲು ದಯೆ ಮತ್ತು ದೇವರ ನಂಬಿಗಸ್ತಿಕೆಯ ಸೂಚನೆಯಾಗಿದೆ. ಆದಿಕಾಂಡ 9ನೇ ಅಧ್ಯಾಯದಲ್ಲಿ ಮೋಶೆಗೆ ಮೊದಲು ಮುಗಿಲು ಬಿಲ್ಲು ಕಾಣಿಸಿತು. ದೇವರು ಇನ್ನು ಜಲಪ್ರಳಯದಿಂದ ಭೂಮಿಯನ್ನು ನಾಶ ಮಾಡುವುದಿಲ್ಲ ಎಂಬುದಾಗಿತ್ತು ಆ ಮುಗಿಲು ಬಿಲ್ಲಿನ ಉದ್ದೇಶ. ಇಲ್ಲಿ ಮುಗಿಲು ಬಿಲ್ಲು ಕಾಣಿಸಿಕೊಂಡದ್ದು ಕರ್ತನು ಬರುವುದು ಕರುಣೆ ಉಳ್ಳವರಿಗಾಗಿ ಮತ್ತು ನಂಬಿಗಸ್ತಿಕೆ ಉಳ್ಳವರಿಗಾಗಿದೆ ಎಂಬ ಸತ್ಯವನ್ನು ನಮಗೆ ತಿಳಿಸುವುದಕ್ಕಾಗಿದೆ. ಆತನ ಮುಖವು ಸೂರ್ಯನ ಉಪಾದಿಯಲ್ಲಿತ್ತು. ಇಸ್ ಫೇಸ್ ಶೈನ್ಸ್ ಲೈಕ್ ಸನ್. ಇದು ಮಹಿಮೆಯ ಒಂದು ವರ್ಣನೆಯಾಗಿದೆ. ಮತ್ತಾಯನ ಸುವಾರ್ತೆ 17ನೇ ಅಧ್ಯಾಯದ ಪ್ರಾರಂಭದ 8 ವಾಕ್ಯಗಳಲ್ಲಿ ಬೆಟ್ಟದಲ್ಲಿ ಪ್ರಾರ್ಥಿಸುತ್ತಿದ್ದಾಗ ಆತನ ರೂಪ ಬದಲಾಯಿತು, ರೂಪಾಂತರಗೊಂಡನು. ಅಲ್ಲಿ ಶಿಷ್ಯರು ಆತನ ಮಹಿಮೆಯನ್ನು ನೋಡಿದರು. ಅಪೊಸ್ತಲನಾದ ಪೌಲನು ದಮಸ್ಕದ ಬಾಗಿಲಿಗೆ ಬಂದಾಗ ಕ್ರಿಸ್ತನ ಮಹಿಮೆಯನ್ನು ಕಂಡದ್ದಾಗಿ ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. ಅಂದರೆ ಮಹಿಮೆಯನ್ನು ಧರಿಸಿಕೊಂಡಿರುವ ಆತನು ಕ್ರಿಸ್ತನಾಗಿದ್ದಾನೆ. ಹಿಸ್ ಫೀಟ್ ಆರ್ ಲೈಕ್ ಪಿಲ್ಲರ್ಸ್ ಆಫ್ ಫೈರ್. ಆತನ ಪಾದಗಳು ಬೆಂಕಿಯ ಕಂಬಗಳಂತಿದ್ದವು. ಪಿಲ್ಲರ್ ಅಥವಾ ಕಂಬ ನ್ಯಾಯ ತೀರ್ಪಿಗೆ ಸೂಚನೆಯಾಗಿದೆ. ಕಂಬ ಸ್ಟೆಬಿಲಿಟಿಗೆ, ಸ್ಟ್ರೆಂಗ್ತಿಗೆ, ಫಾರ್ಮ್ನೆಸ್ಸಿಗೆ ಎಲ್ಲ ಹೋಲಿಕೆಯಾಗಿ ನಮಗೆ ಕಲಿಯುವುದಕ್ಕಾಗಿ ಸಾಧ್ಯ. ಅಂದರೆ ಯೇಸು ಕ್ರಿಸ್ತನು ಶಕ್ತನು, ಯೋಗ್ಯನು, ಸ್ಥಿರನು, ನ್ಯಾಯ ತೀರ್ಪು ಮಾಡುವಾತನು ಎಂಬ ಸತ್ಯವನ್ನು ಈ ಕಂಬ ನಮಗೆ ಸೂಚಿಸುತ್ತದೆ. 2ನೇ ವಾಕ್ಯ, ಅವನು ಏನು ಮಾಡುತ್ತಾ ಇದ್ದಾನೆ? ಈ ದೂತನು ಅವನ ಕೈಯಲ್ಲಿ ಬಿಚ್ಚಿದ ಒಂದು ಚಿಕ್ಕ ಸುರುಳಿ ಇತ್ತು. ಅವನು ಬಲಗಾಲನ್ನು ಸಮುದ್ರದ ಮೇಲೂ ಎಡಗಾಲನ್ನು ಭೂಮಿಯ ಮೇಲೂ ಇಟ್ಟು ಸಿಂಹವು ಗರ್ಜಿಸುವ ಪ್ರಕಾರ ಮಹಾಶಬ್ದದಿಂದ ಕೂಗಿದನು. ವಾಟ್ ಹಿ ಈಸ್ ಡೂಯಿಂಗ್? ಅವನು ಏನು ಮಾಡುತ್ತಾ ಇದ್ದಾನೆ? ಒಂದು, ಹಿ ಈಸ್ ಹೋಲ್ಡಿಂಗ್, ಅವನು ಹಿಡಿದುಕೊಂಡಿದ್ದಾನೆ. ಒಂದು ಪ್ರವಾದನ ಪುಸ್ತಕವನ್ನು ಆತನು ಹಿಡಿದುಕೊಂಡಿದ್ದಾನೆ. ಒಂದು ಸುರುಳಿಯನ್ನು ಆತನು ಹಿಡಿದುಕೊಂಡಿದ್ದಾನೆ. ಅವನು ನಿಂತಿದ್ದಾನೆ. ಒಂದು ಕಾಲು ಭೂಮಿಯಲ್ಲೂ ಇನ್ನೊಂದು ಕಾಲು ಸಮುದ್ರದಲ್ಲೂ ಇಟ್ಟುಕೊಂಡು ಆತನು ನಿಂತಿದ್ದಾನೆ. ಇದು ಆ ದೂತನ ಗಾತ್ರ ಎಷ್ಟಿದೆ ಎಂಬುದನ್ನು ನಮಗೆ ಕಲಿಸಿಕೊಡುತ್ತದೆ. ಇನ್ನು ಮುಂದಕ್ಕೆ ನಾವು ಕಲಿಯುವಾಗ 3ನೇ ವಾಕ್ಯ, ಅವನು ಏನು ಹೇಳುತ್ತಿದ್ದಾನೆ? ಸಿಂಹವು ಗರ್ಜಿಸುವ ಪ್ರಕಾರ ಮಹಾಶಬ್ದನು ಕೂಗಿದನು. ಕೂಗಿದಾಗ 7 ಗುಡುಗುಗಳು ಒಂದೊಂದಾಗಿ ಧ್ವನಿ ಕೊಟ್ಟವು. ಆ 7 ಗುಡುಗುಗಳು ನುಡಿದಾಗ ನಾನು ಬರೆಯಬೇಕೆಂದನು, ಆದರೆ ಆ 7 ಗುಡುಗುಗಳು ನುಡಿದದನ್ನು ನೀನು ಬರೆಯದೆ ಗುಪ್ತವಾಗಿಡು ಎಂದು ಆಕಾಶವಾಣಿಯಾಯಿತು. ಸಿಂಹವು ಗರ್ಜಿಸುವ ರೀತಿಯಲ್ಲಿ ನುಡಿಯುತ್ತಾ ಇದೆ. ಸಿಂಹ ಗರ್ಜನೆ, ನ್ಯಾಯ ತೀರಿಸಲು ನಾನು ಬರುತ್ತಿದ್ದೇನೆ ಎಂಬ ಸೂಚನೆಯಾಗಿರಬಹುದು ಈ ಗರ್ಜನೆಯ ಹಿಂದೆ. ಸಿಂಹ ಸೂರ್ಯಾಸ್ತಮಯದ ನಂತರ ಸಾಮಾನ್ಯವಾಗಿ ಗರ್ಜಿಸುತ್ತದೆ. ಕಾರಣ, ತಾನು ಮಲಗಲು ಉದ್ದೇಶಿಸಿದ ಈ ಸ್ಥಳ ನನ್ನದು ಎಂಬುದಾಗಿ ಕಾಡಿನ ಇತರ ಪ್ರಾಣಿಗಳಿಗೆ ತಿಳಿಸುವುದಕ್ಕೋಸ್ಕರ ಸೂರ್ಯಾಸ್ತಮಯದ ನಂತರ ಸಿಂಹ ಗರ್ಜಿಸುವುದಂತೆ. ಅದೇ ರೀತಿ ಇಲ್ಲಿ ಈ ಭೂಮಿ ತಾನು ಕೈವಶ ಮಾಡಲು ಹೊರಟಿದ್ದೇನೆ, ಇದು ನನ್ನದು ಎಂಬುದ ಉದ್ದೇಶದೊಡನೆ ಯೇಸು ಅಲ್ಲಿ ಸಿಂಹದೋಪಾದಿಯಲ್ಲಿ ಗರ್ಜಿಸುತ್ತಿರುವುದಾಗಿ ನಮಗೆ ಕೇಳಿಸಬಹುದು. ಅದು 7 ಗುಡುಗುಗಳು ಒಂದೊಂದಾಗಿ ಧ್ವನಿ ಕೊಟ್ಟವು ಎಂಬುದಾಗಿ ನಾವು ಓದ್ತೇವೆ. ಅಂದರೆ ಗುಡುಗುಗಳು ಶಬ್ದ ಮಾಡಿತ್ತು ಅಂದರೆ ಅದು ದೇವರ ಶಬ್ದವಾಗಿದೆ. ದೇವರು ಗುಡುಗಿನಂತೆ ಮಾತನಾಡಿದ್ದಾಗಿ ಕೀರ್ತನೆಗಳು 29ರಲ್ಲಿ ನಾವು ಓದುತ್ತೇವೆ. ದಾನಿಯೇಲು ಮತ್ತು ಶ್ರೀ ಪೌಲನು ಗುಡುಗಿನಂತೆ ಆ ಶಬ್ದವನ್ನು ಕೇಳಿಸಿಕೊಂಡದ್ದಾಗಿ ನಾವು ಓದುತ್ತೇವೆ. ಆದರೆ ಈ ಶಬ್ದ ಯೋಹಾನಿಗೆ ಸ್ಪಷ್ಟವಾಗಿ ತಿಳಿಯದೇ ಇರುವುದರಿಂದ ಯೋಹಾನು ಅದನ್ನು ಬರೆಯಲು ಶ್ರಮಿಸಿದನು. ಆದರೆ ದೇವರು ಅದನ್ನು ಬರೆಯಬೇಡ ಎಂಬುದಾಗಿ ಹೇಳಿರುವುದಾಗಿ ನಾವು ನೋಡುತ್ತೇವೆ. ಇನ್ನು 5ನೇ ವಚನದಿಂದ 7ನೇ ವಾಕ್ಯ ತನಕ ಓದುವಾಗ, ಅನಂತರ ಸಮುದ್ರದ ಮೇಲೂ ಭೂಮಿಯ ಮೇಲೂ ನಿಂತಿರುವನಾಗಿ ನನಗೆ ಕಾಣಿಸಿದ ದೂತನು ತನ್ನ ಬಲಗೈಯನ್ನು ಪರಲೋಕದ ಕಡೆಗೆ ಎತ್ತಿ ಪರಲೋಕವನ್ನು, ಅದರಲ್ಲಿರುವ ಸಮಸ್ತವನ್ನು, ಭೂಮಿಯನ್ನು ಅದರಲ್ಲಿರುವ ಸಮಸ್ತವನ್ನು, ಸಮುದ್ರವು ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿ ಯುಗ ಯುಗಾಂತರಗಳು ಜೀವಿಸುವ ಆತನ ಮೇಲೆ ಆಣೆ ಇಟ್ಟು ಇನ್ನೂ ಸಾವಕಾಶವಿರುವುದಿಲ್ಲ. 7ನೆಯ ದೇವದೂತನು ಶಬ್ದ ಮಾಡುವ ದಿನದಲ್ಲಿ, ಅಂದರೆ ಅವನು ತುತ್ತೂರಿಯನ್ನು ಊದಕ್ಕಿರುವ ಸಮಯದಲ್ಲಿ ದೇವರು ಇದುವರೆಗೆ ಗುಪ್ತವಾಗಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭವರ್ತಮಾನವಾಗಿ ತಿಳಿಸಿದ ಪ್ರಕಾರ ನೆರವೇರಿಸುವನು ಎಂದು ಹೇಳಿದನು. ಇಲ್ಲಿ ಈ ದೂತನು ಹೇಳುವಂತಹ ಕೆಲವು ಸಂಗತಿಗಳಿದೆ. ಸೇವೆಯ ಕುರಿತಾಗಿ
ಆತನು ಕೆಲವೊಂದು ಸಂಗತಿಯನ್ನು ಹೇಳ್ತಾ ಇದ್ದಾನೆ. ಇಲ್ಲಿ ಆತನು ಕೆಲವು ರಹಸ್ಯವಾದ ಸಂಗತಿಯನ್ನು ಹೇಳ್ತಾ ಇದ್ದಾನೆ. ಧರ್ಮೋಪದೇಶ ಕಾಂಡ 29ನೇ ಅಧ್ಯಾಯದ 29ನೇ ವಾಕ್ಯದ ಪ್ರಕಾರ ಪ್ರಕಟವಾದವುಗಳು ನಮಗೆ, ರಹಸ್ಯವಾದವುಗಳು ದೇವರಿಗೆ. ಕೆಲವೊಂದು ಸಂಗತಿಯನ್ನು ದೇವರು ತನ್ನ ದಾಸರಿಗೆ ಪ್ರಕಟ ಮಾಡಿಕೊಡ್ತಾನೆ, ಕೆಲವೊಂದನ್ನು ದೇವರು ರಹಸ್ಯವಾಗಿಟ್ಟಿದ್ದಾನೆ. ಇಲ್ಲಿ ದೇವರು ಇದುವರೆಗೆ ಗುಪ್ತವಾಗಿಟ್ಟ ಸಂಕಲ್ಪವನ್ನು ದಾಸರಾದ ಪ್ರವಾದಿಗಳಿಗೆ ಶುಭವರ್ತಮಾನವಾಗಿ ತಿಳಿಸಿದ ಪ್ರಕಾರ ನೆರವೇರಿಸನು ಎಂದು ಹೇಳಿದನು. ಇದುವರೆಗೆ ದೇವರು ರಹಸ್ಯವಾಗಿಟ್ಟ ಸಂಗತಿಯನ್ನು ನೆರವೇರಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಪೌಲನು 3ನೇ ಪರಲೋಕದ ಪರ್ಯಂತ ಎತ್ತಲ್ಪಟ್ಟದ್ದಾಗಿ ತಾನು 2 ಕೊರಿಂಥ್ಯ ಪತ್ರಿಕೆ 12ನೇ ಅಧ್ಯಾಯದ 4ನೇ ವಚನದಲ್ಲಿ ಹೇಳಿದ್ದಾನೆ. ಆದರೆ ಪೌಲನು ಅಲ್ಲಿ ಹೇಳಬಾರದ ಕೆಲವು ಮಾತುಗಳನ್ನು ಕೇಳಿದನು ಎಂಬುದಾಗಿ ನಾವು ಓದುತ್ತೇವೆ. ಅದು ಏನು ಪೌಲನು ಕೇಳಿಸಿಕೊಂಡನು ಎಂಬುದಾಗಿ ತಾನು ಬರೆದಿಲ್ಲ. ಈ ರೀತಿಯಾಗಿ ಅನೇಕ ರಹಸ್ಯಗಳು ನಮಗೆ ಬೈಬಲ್ನಲ್ಲಿ ಕಾಣುವುದಕ್ಕಾಗಿ ಸಾಧ್ಯ. ನಾವು ರಹಸ್ಯಗಳನ್ನು ದೇವರಿಗೆ ವಹಿಸಿಬಿಟ್ಟು ನಾವು ನಿರಾಳರಾಗಿರೋಣ. ಕಾರಣ ರಹಸ್ಯವೆಲ್ಲ ದೇವರಿಗೆ ಬಿಟ್ಟದ್ದು. ಅಪೊಸ್ತಲನಾದ ಪೌಲನು ಕೊರಿಂಥ್ಯ ಪತ್ರಿಕೆ 13:12ರಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ಕಂಚಿನ ದರ್ಪಣದಲ್ಲಿ ಕಾಣುವ ಹಾಗೆ ಕ್ರಿಸ್ತನ ಮುಖವನ್ನು ಮೊಬ್ಬಾಗಿ ಕಾಣುತ್ತಾ ಇದ್ದೇವೆ. ಯಥಾರ್ಥ ಕ್ರಿಸ್ತನು ಪ್ರಕಟಗೊಂಡಾಗ ನಮಗೆ ಎಲ್ಲವೂ ಬಹಿರಂಗಗೊಳ್ಳುತ್ತದೆ. ಒಂದು ಅರ್ಥದಲ್ಲಿ ಕೆಲವೊಂದು ಸಂಗತಿ ರಹಸ್ಯವಾಗಿ ಉಳಿದಿರುವುದು ಒಳ್ಳೆಯದು. ಕಾರಣ ರಹಸ್ಯವಿರುವುದರಿಂದಲೇ ನಮಗೆ ಪರಲೋಕಕ್ಕೆ ಹೋಗುವುದಕ್ಕೆ ಕುತೂಹಲ ಜಾಸ್ತಿ ಆಗುವುದು. ಮಿಸ್ಟರಿಗಳಿರ್ತಕ್ಕಂಥ ಸ್ಥಳಗಳಿಗೆ ಹೋಗುವುದು, ಅದನ್ನು ನೋಡುವುದು ನಮಗೆ ಕುತೂಹಲ ಹುಟ್ಟಿಸುವ ಸಂಗತಿ. ಪರಲೋಕ ರಾಜ್ಯ ಅನೇಕ ರಹಸ್ಯಗಳಿಂದ ತುಂಬಿದ ಸಂಗತಿ. ಇನ್ನೂ ನಮಗೆ ಅದರ ಪೂರ್ಣವಾದ ವಿವರಣೆ ಚಿತ್ರಣ ಲಭ್ಯವಿಲ್ಲದೆ ಇರುವುದರಿಂದ, ಅಸ್ಪಷ್ಟವಾಗಿ ನಾವು ಪರಲೋಕದ ಕುರಿತು ತಿಳಿದಿರುವುದರಿಂದ, ಅಲ್ಲಿ ಅನೇಕ ರಹಸ್ಯಗಳು ಇರುವುದರಿಂದ ನಮಗೆ ಅಲ್ಲಿ ಹೋಗಬೇಕೆಂಬ ಕುತೂಹಲ ಜಾಸ್ತಿ ಆಗ್ತದೆ. ಆದ್ದರಿಂದ ಇರಬೇಕು ದೇವರು ಕೆಲವೊಂದನ್ನು ನಮಗೆ ರಹಸ್ಯವಾಗಿಟ್ಟಿರುವಂಥದ್ದು. ಇಲ್ಲಿ ಪ್ರಕಟವಾದಂತಹ ಒಂದು ಶಬ್ದವಿದೆ. ಆ ಶಬ್ದ ಇನ್ನೂ ಸಾವಕಾಶವಿರುವುದಿಲ್ಲ. 7ನೇ ದೂತನು ಶಬ್ದ ಮಾಡುವ ದಿನದಲ್ಲಿ, ಅಂದರೆ ಅವನು ತುತ್ತೂರಿಯನ್ನು ಊದುವುದಕ್ಕಿರುವ ಸಮಯದಲ್ಲಿ ದೇವರು ಇದುವರೆಗೆ ಗುಪ್ತವಾಗಿಟ್ಟ ಸಂಕಲ್ಪವನ್ನು ತನ್ನ ದಾಸರಿಗೆ ಆತನು ಪ್ರಕಟ ಮಾಡುತ್ತಾನೆ. ಅಂದರೆ ಇದುವರೆಗೆ ಗುಪ್ತವಾಗಿಟ್ಟಂತಹ ಒಂದು ರಹಸ್ಯ, ಅದನ್ನು ದೇವರು ಪ್ರಕಟ ಮಾಡಲಿಕ್ಕಿದ್ದಾನೆ ಎಂಬ ಸತ್ಯವನ್ನು ಇಲ್ಲಿ ಆ ದೂತನು ಪ್ರಕಟಿಸುತ್ತಾ ಇದ್ದಾನೆ. ಪವಿತ್ರ ಬೈಬಲ್ ನಾವು ಕಲಿಯುವಾಗ 7ನೆಯ ತುತ್ತೂರಿಯನ್ನು ಊದುವಾಗ ದೇವರು ರಹಸ್ಯವಾಗಿಟ್ಟ ಸಂಗತಿಯು ಪ್ರಕಟವಾಗುತ್ತದೆ ಎಂಬುದಾಗಿ ನಾವು ಓದುತ್ತೇವೆ. ಏನು ಈ ದೇವರು ರಹಸ್ಯವಾಗಿಟ್ಟಿರುವ ಸಂಗತಿ? ಅನೇಕ ಸಾರಿ ಹೊಸ ಒಡಂಬಡಿಕೆಯಲ್ಲಿ ರಹಸ್ಯವಾದವುಗಳು ಸತ್ಯಾರ್ಥ, ಗೂಢಾರ್ಥ ಎಂಬುದಾಗಿ ಎಲ್ಲ ನಾವು ಕಾಣುತ್ತೇವೆ. ದೇವರಿಗೆ ಪ್ರಕಟ ಮಾಡಲು, ಅಂದರೆ ಸತ್ಯಾರ್ಥಗಳು ಅಂದರೆ ದೇವರ ಪ್ರಕಟಣೆ ಇಲ್ಲದೆ ನಮಗೆ ಅರ್ಥ ಮಾಡಿಕೊಳ್ಳಲು ಕಷ್ಟಕರವಾದ ಸಂಗತಿಯಾಗಿದೆ ಸತ್ಯಾರ್ಥಗಳು ಅಥವಾ ಗೂಢಾರ್ಥಗಳು. ತಿಳಿದುಕೊಳ್ಳಲು ಕಷ್ಟಕರವಾದ ಒಂದು ರಹಸ್ಯವಲ್ಲ ಈ ಗೂಢಾರ್ಥ, ಆದರೆ ಅದು ದೇವರಿಗೆ ಮಾತ್ರವೇ ನಮಗೆ ಪ್ರಕಟ ಮಾಡಿಕೊಡುವುದಕ್ಕಾಗಿ ಸಾಧ್ಯ. ಈ ಅರ್ಥದಲ್ಲಿ ಹೊಸ ಒಡಂಬಡಿಕೆಯಲ್ಲಿ 2 ರೀತಿಯಾದ ಸತ್ಯಾರ್ಥಗಳಿದೆ ಅಥವಾ ಗೂಢಾರ್ಥಗಳಿದೆ. ಒಂದು ದೇವರ ಭಕ್ತಿಯ ಗೂಢಾರ್ಥ ಅಥವಾ ಸತ್ಯಾರ್ಥ. ತಿಮೋಥೆಯನಿಗೆ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ದೇವ ಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥ ಎಂಬುದಾಗಿ ಅದನ್ನು ನಾವು ಕಲಿಯುತ್ತೇವೆ. 2 ಅಧರ್ಮದ ಕುರಿತಾದ ಸತ್ಯಾರ್ಥ. 2 ಥೆಸಲೋನಿಕೆ ಪತ್ರಿಕೆ 2ನೇ ಅಧ್ಯಾಯದ 7ನೇ ವಚನದಲ್ಲಿ ಅಧರ್ಮದ ಕುರಿತಾದ ಸತ್ಯಾರ್ಥ. 2 ಮೊದಲನೇದು ದೇವಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥ, 2 ಅಧರ್ಮದ ಕುರಿತಾದ ಸತ್ಯಾರ್ಥ. 2 ಥೆಸಲೋನಿಕ 2:7. ಈ ದೇವರ ಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವನ್ನು ನಮಗೆ 3 ಭಾಗವಾಗಿ ವಿಂಗಡಿಸಿ ಕಲಿಯುವುದಕ್ಕೋಸ್ಕರ ಸಾಧ್ಯವಾಗ್ತದೆ. ಅದರಲ್ಲಿ ಒಂದು ತಿಮೋಥೆಯನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 16ನೇ ವಾಕ್ಯವನ್ನು ನೋಡೋಣ. ದೇವಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಗಂಭೀರವಾದದ್ದೆಂಬುದಕ್ಕೆ ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ. ಅದೇನೆಂದರೆ, ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು, ಆತ್ಮ ಸಂಬಂಧವಾಗಿ ಆತನೇ ಎಂದು ಸ್ಥಾಪಿಸಲ್ಪಟ್ಟನು, ದೇವದೂತರಿಗೆ ಕಾಣಿಸಿಕೊಂಡನು, ಅನ್ಯ ಜನರಲ್ಲಿ ಪ್ರಸಿದ್ಧ ಮಾಡಲ್ಪಟ್ಟನು, ಲೋಕದಲ್ಲಿ ನಂಬಲ್ಪಟ್ಟನು, ಪ್ರಭಾವ ಸ್ಥಾನದಲ್ಲಿ ಏರಿಸಲ್ಪಟ್ಟನು. ಇದು ದೇವಭಕ್ತಿಗೆ ಆಧಾರವಾಗಿರುವ ಗಂಭೀರವಾದ ಸತ್ಯಾರ್ಥ.
ಇದರ ಮೇಲಿನ ವಾಕ್ಯದಲ್ಲಿ ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ ಎಂಬ ಪ್ರಸ್ತಾಪನೆಯ ನಂತರ ಈ ದೇವಭಕ್ತಿಯ ಮರ್ಮವನ್ನು ಪೌಲನು ಹೇಳುವಂಥದ್ದು. ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿರುವುದು ದೇವರ ಸಭೆಯಾಗಿದೆ. ಯೇಸು ಕ್ರಿಸ್ತನು ಶರೀರಧಾರೆಯಾಗಿ ಈ ಭೂಮಿಗೆ ಇಳಿದು ಬಂದು ಆತ್ಮನಲ್ಲಿ ನೀತೀಕರಿಸಲ್ಪಟ್ಟು ಆತ್ಮ ಸಂಬಂಧವಾಗಿ ಆತನೇ ಎಂದು ಸ್ಥಾಪಿಸಲ್ಪಟ್ಟು ಅನ್ಯ ಜನರಲ್ಲಿ ಪ್ರಸಿದ್ಧ ಮಾಡಲ್ಪಟ್ಟು ಪ್ರಭಾವ ಸ್ಥಾನದಲ್ಲಿ ಏರಿಸಲ್ಪಟ್ಟನು ಎಂಬ ಸತ್ಯವನ್ನು ಪೌಲನಲ್ಲಿ ಹೇಳ್ತಿದ್ದಾನೆ. ಇಂತಹ ಈ ಸತ್ಯವು ಯೇಸು ಕ್ರಿಸ್ತನು ದೇವರಾಗಿದ್ದಾಗ್ಯೂ ಮನುಷ್ಯನಾಗಿ ಈ ಭೂಮಿಗೆ ಅವತರಿಸಿ ಆತನು ಈ ಭೂಮಿಯಲ್ಲಿ ನಮ್ಮ ಹಾಗೆ ನಡೆದನು, ಆದರೆ ಪಾಪ ಮಾಡದೆ ನಿರ್ಮಲನಾಗಿ ಜೀವಿಸಿದನು. ನಾವು ಸಹ ಯೇಸು ಕ್ರಿಸ್ತನ ಹಾಗೆ ಪಾಪರಹಿತವಾದ ಒಂದು ಜೀವಿತವನ್ನು ನಡೆಸಬಹುದು. ಇದಾಗಿದೆ ಇಲ್ಲಿ ಪೌಲನು ವಿವರಿಸುವಂತಹ ಗಂಭೀರವಾದಂತಹ ಸತ್ಯಾರ್ಥ. ಆದರೆ ಅನೇಕ ಸಭೆಗಳಲ್ಲಿ ಈ ಸತ್ಯವನ್ನು ಇಂದು ಪ್ರಕಟಿಸದೆ ಮರೆಮಾಡಿಟ್ಟಿರುವುದಾಗಿ ನಾವು ನೋಡುತ್ತೇವೆ. ಎರಡನೆಯ ದೇವಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥ ಎಫೆಸ ಪತ್ರಿಕೆ 5ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಈ ರಹಸ್ಯ ಬಹು ಗಂಭೀರವಾದದ್ದು. ಎಫೆಸ ಪತ್ರಿಕೆ 5:31-32ರಲ್ಲೂ ಇದು ಗಂಭೀರವಾದ ರಹಸ್ಯ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಅಲ್ಲಿನ ರಹಸ್ಯ ಕ್ರಿಸ್ತನು ಸಭೆಯು ಒಂದೇ ದೇಹವಾಗಿದೆ ಎಂಬ ಆ ರಹಸ್ಯ ಸಂಗತಿಯನ್ನು ಪೌಲನು ಹೇಳ್ತಾ ಇದ್ದಾನೆ. ಯೇಸು ಕ್ರಿಸ್ತನಿಗೆ ಒಂದು ಮೊದಲಿಗಿತ್ತಿ ಸಭೆ ಇದೆ. ಆ ಸಭೆ ಮೊದಲಿಂಗನು ನಡೆದ ಪ್ರಕಾರ ಜೀವಿಸಿದ ಪ್ರಕಾರ ಜೀವಿಸಬೇಕು, ಅವಳನ್ನು ಕಾಪಾಡಿಕೊಳ್ಳಬೇಕು ಎಂಬ ಸತ್ಯವಾಗಿದೆ ಅಲ್ಲಿ ವಿವರಿಸಿರುವಂಥದ್ದು. ಮೂರನೇದಾಗಿ 1 ಕೊರಿಂಥ್ಯ ಪತ್ರಿಕೆ 15ನೇ ಅಧ್ಯಾಯದ 51ನೇ ವಚನದಲ್ಲಿ ನಾವು ಮೂರನೆಯ ಸತ್ಯಾರ್ಥವನ್ನು ಗೂಢಾರ್ಥವನ್ನು ಕಾಣುತ್ತೇವೆ. ಕೊನೆಯ ತುತ್ತೂರಿ ಧ್ವನಿ ಕೇಳಿಸುವಾಗ ನಾವೆಲ್ಲರೂ ಕಣ್ಣು ರೆಕ್ಕೆ ಬಡಿಯುವಷ್ಟರೊಳಗೆ ಕ್ರಿಸ್ತುವಿನೊಂದಿಗೆ ರೂಪಾಂತರಗೊಂಡು ನಾವು ಆತನೊಂದಿಗೆ ಆಗಿರುತ್ತೇವೆ ಎಂಬ ಸತ್ಯಾರ್ಥ. ಇದು ದೇವಭಕ್ತಿಗೆ ಆಧಾರವಾಗಿರುವ ಮೂರನೇ ಸತ್ಯಾರ್ಥ. ಅಪೊಸ್ತಲನಾದ ಯೋಹಾನನು ಈ ಭಾಗದಲ್ಲಿ ದೇವದೂತನು ಪ್ರಕಟಿಸಿದ ಸಂಗತಿಯನ್ನು ವಿವರಿಸ್ತಾ ಇದ್ದಾನೆ. ಇನ್ನು ಅಧರ್ಮದ ಮರ್ಮವಿದೆ. ಅದು 2 ತೆಸಲೋನಿಕೆ ಪತ್ರಿಕೆ 2:7ರಲ್ಲಿದೆ. ಸೈತಾನನು ಸಹ ಶರೀರವಾಗಿ ಪ್ರಕಟಗೊಂಡನು, ಆತನು ಕ್ರಿಸ್ತ ವಿರೋಧಿಯಾಗಿ ಪ್ರಕಟಗೊಳ್ಳುತ್ತಾನೆ ಎಂಬುದೇ ಆ ಅಧರ್ಮದ ಮರ್ಮ. ಕ್ರಿಸ್ತ ವಿರೋಧಿಯ ಆತ್ಮದೊಡನೆ ಸೈತಾನನು ಅನೇಕ ತಪ್ಪಾದ ಸೂಚಕಕಾರಿಯ ಅದ್ಭುತಗಳನ್ನು ಮಾಡಿ ಅನೇಕರನ್ನು ವಂಚಿಸುತ್ತಾನೆ. ಈ ವಂಚನೆಗೆ ನಾವು ಬೀಳಬಾರದು ಎಂಬುದೇ ಅಧರ್ಮದ ರಹಸ್ಯ ಎಂಬುದಾಗಿ ಪೌಲ ಹೇಳ್ತಾ ಇದ್ದಾನೆ. ಇಲ್ಲಿ ಆತನ ಸುಳ್ಳನ್ನು ನಾವು ನಂಬಬಾರದೆಂಬುದಾಗಿ ಪೌಲ ಹೇಳ್ತಾ ಇದ್ದಾನೆ. ಏನು ಸುಳ್ಳು? ಏದೇನ್ ತೋಟದಲ್ಲಿ ಹವ್ವಳನ್ನು ನೀನು ಈ ಹಣ್ಣನ್ನು ತಿಂದರೆ ನೀವು ದೇವರಂತೆ ಆಗುತ್ತೀರಿ ಎಂಬ ಸುಳ್ಳು. ಇವತ್ತು ಸಹ ಅನೇಕ ಸಭೆಗಳಲ್ಲಿ ಈ ಅಧರ್ಮದ ಮರ್ಮ ರಹಸ್ಯ ಸಾರಲ್ಪಡ್ತಾ ಇದೆ. ನೀವು ಪಾಪ ಮಾಡಿದರೂ ಪರವಾಗಿಲ್ಲ, ದೇವರು ಕ್ಷಮಿಸ್ತಾನೆ. ಇದನ್ನೇ ಏದೇನ್ ತೋಟದಲ್ಲಿ ಹವ್ವಳಿಗೆ ಸೈತಾನು ಬೋಧಿಸಿದ ರಹಸ್ಯ. ನೀವು ಇದನ್ನು ತಿಂದರೆ ದೇವರಂತಾಗುತ್ತೀರಿ, ನಿಮಗೆ ಏನು ತೊಂದರೆ ಆಗುವುದಿಲ್ಲ. ಇವತ್ತು ಅನೇಕರು ಹೇಳುವ ಮಾತು, ಪಾಪ ಮಾಡಿದರೆ ಪರವಾಗಿಲ್ಲ, ದೇವರು ಕರುಣೆಯುಳ್ಳವನು ಕ್ಷಮಿಸ್ತಾನೆ, ಪರವಾಗಿಲ್ಲ, ಯೇಸುವಿನ ರಕ್ತ ಇದೆ, ನೀವು ಪಾಪ ಮಾಡಿರಿ. ಇದು ಅಧರ್ಮದ ಮರ್ಮ. ಈ ರಹಸ್ಯ ಇಂದು ಸಭೆಗೆ ಗೊತ್ತಾಗಲಿಲ್ಲ. ಪಾಪ ಮಾಡಬಾರದು. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದದ್ದು ಕೇವಲ ಪಾಪವನ್ನು ಕ್ಷಮಿಸುವುದಕ್ಕೋಸ್ಕರ ಮಾತ್ರವಲ್ಲ. ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಆತನು ನಿಮ್ಮನ್ನು ಪಾಪದಿಂದ ಬಿಡಿಸುವವನಾಗಿದ್ದಾನೆ. ಪಾಪ ಕ್ಷಮಿಸುವುದಕ್ಕಿಂತ ಪಾಪದಿಂದ ಬಿಡಿಸುವುದು ದೊಡ್ಡದು. ಯೇಸು ಕ್ರಿಸ್ತನ ಬರೋಣದ ಉದ್ದೇಶ ನಾವು ಪಾಪ ಮಾಡದಂತೆ ನಮ್ಮನ್ನು ಕಾಯುವುದಕ್ಕಾಗಿ. ಆದ್ದರಿಂದ ಪಾಪ ಮಾಡಿ ಕ್ಷಮಿಸುವುದಕ್ಕಿಂತ ಪಾಪ ಮಾಡದೆ ಜೀವಿಸುವುದು ಎಷ್ಟು ಒಳ್ಳೆಯದಾಗಿದೆ. ಈ ದಿವಸಗಳಲ್ಲಿ ನಮಗೆ ಅದಕ್ಕೋಸ್ಕರ ಶ್ರಮಿಸೋಣ, ಭಕ್ತರಾಗಿ ಜೀವಿಸುವುದಕ್ಕೆ ನಮಗೆ ಮನಸ್ಸು ಮಾಡೋಣ. ಪರಲೋಕದ ದೇವರು ಅದಕ್ಕಾಗಿ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ಪ್ರಿಯ ಕರ್ತನೇ, ಕೊಟ್ಟ ಸಮಯಕ್ಕಾಗಿ ನನಗೆ ಸ್ತೋತ್ರ, ಕೇಳಿಸಿದ ವಾಕ್ಯಗಳಿಗಾಗಿ ಸ್ತೋತ್ರ. ಈ ವಾಕ್ಯದ ನಿಮಿತ್ತ ನಾವು ಶುದ್ಧರಾಗಿ ಭಕ್ತರಾಗಿ ಜೀವಿಸುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದೆವು ಪರಮ ತಂದೆಯೇ, ಆಮೇನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.